ಡಿಟಾಕ್ಸ್ ಟರ್ಮಿನಾಲಜಿ ಬಂದಿರೋದು ಆಕ್ಚುಲಿ ಲಿವರ್ದು ಕೆಲಸ. ಅದು ಲಿವರ್ ಮಾಡೋದ್ ಕೆಲಸ ಬಾಡಿಲಿ ಡಿಟಾಕ್ಸಿಫಿಕೇಶನ್. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ತುಂಬಾ ಆನ್ಲೈನ್ ಕಂಟೆಂಟ್ ಇದೆ, ಲಿವರ್ ಡಿಟಾಕ್ಸ್ ಮಾಡಬೇಕು, ಈ ತರ ಜ್ಯೂಸ್ ಫಾಸ್ಟ್ ಮಾಡೋದು, ಈ ತರದ್ದು ಸ್ವಲ್ಪ ನ್ಯಾಚುರಲ್ ರೆಮಿಡೀಸ್ ಬರೋದು ಅಂತ. ನನ್ನ ಪ್ರಕಾರ ಇದೆಲ್ಲ ಆನ್ಸಿಲರಿ. ಇಟ್ಸ್ ನಾಟ್, ದೇರ್ ಇಸ್ ನಥಿಂಗ್ ಕಾಲ್ಡ್ ಲಿವರ್ ಡಿಟಾಕ್ಸ್ ಪರ್ ಸೆ. ಲಿವರ್ ಡಿಟಾಕ್ಸ್ ಅಂತ ಏನಿಲ್ಲ, ಬಟ್ ಹೆಲ್ತಿ ಲಿವರ್ಗೆ ಏನ್ ಮಾಡಬೇಕು, ಸ್ಟ್ರಾಟಜೀಸ್ ಏನಿದೆ, ಹೇಗೆ ನಾವು ನಮ್ ಲಿವರ್ಗೆ ಪ್ರೊಟೆಕ್ಟ್ ಮಾಡ್ಬೋದು, ಅದೆಲ್ಲ ವಿ ಕ್ಯಾನ್ ಡಿಸೈಡ್ ಅಂಡ್ ವಿ ಕ್ಯಾನ್ ಕಾಲ್ ದಟ್ ಲಿವರ್ ಹೆಲ್ತಿ ಲಿವಿಂಗ್. ನಮ್ದು ಬಾಡಿಲಿ ಒಂದು ಅಂಗ ಇದೆ ದಟ್ ಕ್ಯಾನ್ ರೀಜನರೇಟ್. ಅಂದ್ರೆ ನಮ್ಗೆ ಏನಾದ್ರೂ ಲಿವರ್ಗೆ ಡ್ಯಾಮೇಜ್ ಆಗಿದ್ರೆ ವಿದಿನ್ ಸರ್ಟನ್ ಲಿಮಿಟ್ಸ್ ಡ್ಯಾಮೇಜ್ ಆಗಿದ್ರೆ ಲಿವರ್ ವಿಲ್ ರೀಜನರೇಟ್, ವಿಲ್ ಹೀಲ್ ಇಟ್ ಸೆಲ್ಫ್. ಆದ್ರೆ ಆ ರಿಜನರೇಷನ್ ಟೈಮ್ ಕೊಡ್ಬೇಕು ಲಿವರ್ಗೆ. ಆ ರಿಜನರೇಷನ್ ಟೈಮ್ ಅಲ್ಲಿ ನಾವು ಹೆಲ್ತಿ ಹ್ಯಾಬಿಟ್ಸ್ ಅಬ್ಸರ್ವ್ ಮಾಡಬೇಕು ಅಂಡ್ ದೆನ್ ಲಿವರ್ ಕ್ಯಾನ್ ರೀಜನರೇಟ್. ಆದ್ರೆ ನಾವು ಕಂಟಿನ್ಯೂಸ್ಲಿ ಲಿವರ್ಗೆ ಸ್ಟ್ರೈನ್ ಕೊಡ್ತಾ ಹೋಗಿದ್ರೆ, ದಟ್ ಲಿಮಿಟ್ ಪಾರ್ ಆಗಿದ್ರೆ, ದೆನ್ ಆಫ್ಟರ್ ದಟ್ ಲಿವರ್ಗೆ ಫಂಕ್ಷನಿಂಗ್ ಕಡಿಮೆ ಆಗಿ ಲಿವರ್ ಡ್ಯಾಮೇಜ್ ಆಗಿ ಅದರಿಂದ ಲಿವರ್ ಸಿರೋಸಿಸ್, ಲಿವರ್ ಕ್ಯಾನ್ಸರ್ ಅದೆಲ್ಲ ಆಗ್ಬೋದು. ಸರ್, ನೀವು ಹೇಳ್ದಾಗೆ ಈಗ ಒಂದ್ ವೇಳೆ ಹೆಲ್ದಿ ಆಗಿದೆ ಲಿವರ್ ಅಂದ ತಕ್ಷಣ ಅದನ್ನ ಉಳಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನನ್ ಹೆಲ್ದಿ ಆಗಿದೆ ಲಿವರ್, ಏನ್ ಬೇಕಾದ್ರೂ ತಿನ್ಬೋದು, ನನ್ ಲೈಫ್ ಸ್ಟೈಲ್ ಹೇಗ್ ಬೇಕಾದ್ರೂ ಇರ್ಬೋದು ಅಂದ್ರೆ ನೆಕ್ಸ್ಟ್ ಮತ್ತೆ ಎಫೆಕ್ಟ್ ಆಗೇ ಆಗತ್ತೆ. ಹಾಗಾಗಿ ನೀವ್ ಹೇಳಿರೋ ಪ್ರಕಾರನೇ ಹೆಲ್ದಿ ಆಗಿರುವಂತಹ ಲಿವರ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಳುವಂಥದ್ದು ಹೇಗೆ ಅಂತ. ಸೊ ಈಗ ಓವರ್ ಆಲ್ ಲೈಫ್ ಸ್ಟೈಲ್ ನೋಡ್ಬೇಕಂದ್ರೆ 5 ಸಬ್ ಹೆಡಿಂಗ್ ಅಲ್ಲಿ ನೋಡ್ಬೇಕು, ರೈಟ್? ಒಂದು ಇಸ್ ಡಯಟ್, ರೈಟ್? ಸೆಕೆಂಡ್ ಇಸ್ ಫಿಸಿಕಲ್ ಆಕ್ಟಿವಿಟಿ, ಎಷ್ಟು ನಾವು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ. ಓಕೆ, ಥರ್ಡ್ ಇಸ್ ಸ್ಲೀಪ್, ರೈಟ್? ಫೋರ್ತ್ ಇಸ್ ಇದು ಹಾನಿಕಾರಕ ಸಬ್ಸ್ಟೆನ್ಸಸ್, ಆಲ್ಕೋಹಾಲ್, ಸ್ಮೋಕಿಂಗ್, ಪ್ರಾಸೆಸ್ಡ್ ಫುಡ್ ಅದೆಲ್ಲ ಅವಾಯ್ಡ್ ಮಾಡೋದು, ರೈಟ್? ಫಿಫ್ತ್ ಇಸ್ ಸ್ಟ್ರೆಸ್. ಮುಂಚೆ ಹೇಳ್ತಾ ಇದ್ರು 1 ಗ್ಲಾಸ್ ಆಫ್ ವೈನ್ ಮೇ ಬಿ ಹೆಲ್ತ್ ಇಫೆಕ್ಟ್ಸ್ ಆಗತ್ತೆ ಅಂತ ಅದೆಲ್ಲ ಹೇಳ್ತಾ ಇದ್ರು. ಸೇಫ್ ಲಿಮಿಟ್ ಆಫ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಅಂತ ಹೇಳಿದ್ರು, ರೈಟ್? ಬಟ್ ನನ್ನ ಪ್ರಕಾರ there is no safe limit of alcohol, because every time alcohol ನೀವು ತಗೊಳ್ಳುವಾಗ ಲಿವರ್ಗೆ ಡೆಫಿನೆಟ್ಲಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಫ್ರೆಶ್ ವೆಜಿಟಬಲ್ಸ್ ಪ್ರಿಪೇರ್ಡ್ ಅಟ್ ಹೋಮ್, ವೆಜಿಟಬಲ್ಸ್, ಫ್ರೂಟ್ಸ್ ಜಾಸ್ತಿ ಮಾಡಬೇಕು ಫುಡ್ ಅಲ್ಲಿ, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಬೇಕು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದ 2ನೇ ಅತಿ ದೊಡ್ಡ ಅಂಗ ಅಂತ ಹೇಳಿದ್ರೆ ಲಿವರ್. ಸೊ ಈ ಲಿವರ್ ಅನ್ನ ನಾವು ದೇಹದ ಕಾರ್ಖಾನೆ ಅಂತ ಕೂಡ ಕರಿತೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಬಾಡಿಲಿ ಇರುವಂತಹ ಬೇಡವಾಗಿರುವಂತಹ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದಕ್ಕೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಅನ್ನ ಮಾಡುತ್ತೆ. ಸೊ ಹಾಗಿದ್ರೆ ಈ ಲಿವರ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂದಾಗ ಲಿವರ್ ಡಿಟಾಕ್ಸ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಲಿವರ್ನ ಹೆಲ್ತ್ ಅನ್ನ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಈ ಲಿವರ್ ಡಿಟಾಕ್ಸ್ ಅಂತ ಹೇಳಿದ್ರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ, ಇದು ನ್ಯಾಚುರಲ್ ಆಗಿ ಆಗುತ್ತಾ ಅಥವಾ ಇದನ್ನ ನಾವು ಫುಡ್ ಮುಖಾಂತರ ಮಾಡ್ಬೇಕಾಗುತ್ತಾ, ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಹರ್ಷವರ್ಧನ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಅಂಡ್ HOD ಆಫ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ದಿ ಇನ್ವಿಟೇಷನ್ ರಕ್ಷಾ. ಡಾಕ್ಟರ್, ಲಿವರ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್, ನಮ್ಮ ದೇಹದ ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಲಿವರ್ ಅಂದ ತಕ್ಷಣ ನಾವು ಲಿವರ್ ಫೇಲ್ಯೂರ್ ಆಗೋದು ಅಥವಾ ಲಿವರ್ ಕ್ಯಾನ್ಸರ್ ಎಲ್ಲದರ ಬಗ್ಗೆ ಕಾಮನ್ ಆಗಿ ಕೇಳಿರ್ತೀವಿ. ಆದ್ರೆ ಲಿವರ್ ಡಿಟಾಕ್ಸ್ ಅನ್ನುವಂಥ ವರ್ಡ್ ಕೆಲವರಿಗೆ ಇದು ಹೊಸ್ತು ಅಂತ ಅನ್ನಿಸ್ಬೋದು. ಸೊ ಲಿವರ್ ಡಿಟಾಕ್ಸ್ ಅಂತ ಹೇಳಿದ್ರೆ ಏನು, ಇದು ನ್ಯಾಚುರಲ್ ಪ್ರೋಸೆಸ್ ಹೇಗೆ ಅಂತ? ಸೊ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಲಿವರ್ ಇಸ್ ಅನ್ ಇಂಪಾರ್ಟೆಂಟ್ ಆರ್ಗನ್ ನಮ್ದು ಬಾಡಿಯಲ್ಲಿ. ಇದು ಲಿವರ್ ನಮ್ದು ಬ್ಲಡ್ ಪ್ಯೂರಿಫಿಕೇಶನ್, ಬ್ಲಡ್ ಅಲ್ಲಿ ಏನಾದ್ರು ಹಾನಿಕಾರಿ ಏನಾದ್ರು ವಸ್ತು ಬಂದ್ರೆ ಲಿವರ್ ಇಸ್ ಆರ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಎಲ್ಲಾ ಬ್ಲಡ್ ಫಸ್ಟ್ ಲಿವರ್ ಅಲ್ಲಿ ಹೋಗುತ್ತೆ, ಕ್ಲಿಯರ್ ಆಗುತ್ತೆ, ಎಲ್ಲ ಡಿಟಾಕ್ಸ್ ಆಗುತ್ತೆ, ಆಮೇಲೆ ಹೋಗುತ್ತೆ. ಸೊ ಇನ್ ದ ಸೆನ್ಸ್ ಆ ಟರ್ಮಿನಾಲಜಿ ಡಿಟಾಕ್ಸ್ ಟರ್ಮಿನಾಲಜಿ ಬಂದಿರೋದು ಆಕ್ಚುಲಿ ಲಿವರ್ದು ಕೆಲಸ. ಅದು ಲಿವರ್ ಮಾಡೋದ್ ಕೆಲಸ ಬಾಡಿಲಿ ಡಿಟಾಕ್ಸಿಫಿಕೇಶನ್. ಲಿವರ್ಗೆ ಡಿಟಾಕ್ಸಿಫಿಕೇಶನ್ ಅಂದ್ರೆ ನಾವು ಐ ಥಿಂಕ್ ವಿ ನೀಡ್ ಟು ಡಿಫೈನ್ ದ ಟರ್ಮ್. ನನ್ನ ಪ್ರಕಾರ ಇದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ತುಂಬಾ ಆನ್ಲೈನ್ ಕಂಟೆಂಟ್ ಇದೆ, ಲಿವರ್ ಡಿಟಾಕ್ಸ್ ಮಾಡ್ಬೇಕು, ಈ ತರ ಜ್ಯೂಸ್ ಫಾಸ್ಟ್ ಮಾಡೋದು, ಈ ತರದ್ದು ಸ್ವಲ್ಪ ನ್ಯಾಚುರಲ್ ರೆಮಿಡೀಸ್ ಬರೋದು ಅಂತ. ನನ್ನ ಪ್ರಕಾರ ಇದೆಲ್ಲ ಆನ್ಸಿಲರಿ. ಇಟ್ಸ್ ನಾಟ್, ದೇರ್ ಇಸ್ ನಥಿಂಗ್ ಕಾಲ್ಡ್ ಲಿವರ್ ಡಿಟಾಕ್ಸ್ ಪರ್ ಸೆ. ಆದ್ರೆ ಲಿವರ್ ಹೆಲ್ತಿ ಇಡಕ್ಕೆ ಸ್ವಲ್ಪ ಸ್ಟ್ರಾಟಜೀಸ್ ಇದೆ, ಸ್ವಲ್ಪ ಸ್ಟೆಪ್ಸ್ ತಗೊಳ್ಬಹುದು. And there are some hacks that are there for the liver per se, right? ಆದ್ರೆ ನಾನು ಪರ್ಸನಲಿ ಡಿಟಾಕ್ಸ್ ಅಂತ ಐ ವಿಲ್ ಸ್ಟೇ ಅವೇ ಫ್ರಮ್ ದ ಡಿಟಾಕ್ಸ್ ಪಾರ್ಟ್ ಆಫ್ ಇಟ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಟಾಕ್ಸ್ ಅಂತ ತುಂಬಾ
ಇದಿದೆ, ಡೂ ದಿಸ್ ಇನ್ ದ ಮಾರ್ನಿಂಗ್, ಆಪಲ್ ಸೈಡರ್ ವಿನೆಗರ್ ತಗೊಳ್ಳಿ, ಅಜ್ವೈನ್ ತಗೊಳ್ಳಿ, ಜೀರಾ ತಗೊಳ್ಳಿ, ಅದೆಲ್ಲ ಇದೆ, ರೈಟ್? ಬಟ್ ಐ ಫೈಂಡ್ ದೋಸ್ ಆರ್ ಓನ್ಲಿ ವೆರಿ ಸಪೋರ್ಟಿವ್. ಅಷ್ಟು ಡೇಟಾ ಇಲ್ಲ ಟು ಸಪೋರ್ಟ್ ದಟ್ ಕ್ಲೇಮ್, ರೈಟ್? ಅಂಡ್ ಡಿಟಾಕ್ಸ್ ವರ್ಡ್ ಗೆ ತುಂಬಾ ಅವರು ಇದ್ ಮಾಡ್ತಾರೆ, ಮೀನಿಂಗ್ ಅಟ್ಯಾಚ್ ಮಾಡ್ತಾರೆ, ರೈಟ್? ಸೊ ಐ ವುಡ್ ಲೈಕ್ ಈ ನಮ್ ಸೆಷನ್ ಅಲ್ಲಿ ಐಡ್ ಲೈಕ್ ಟು ಡಿಫೈನ್ ದಟ್ ಲಿವರ್ ಡಿಟಾಕ್ಸ್ ಅಂತ ಏನಿಲ್ಲ, ಬಟ್ ಹೆಲ್ತಿ ಲಿವರ್ ಗೆ ಏನ್ ಮಾಡ್ಬೇಕು, ಸ್ಟ್ರಾಟಜೀಸ್ ಏನಿದೆ, ಹೇಗೆ ನಾವು ನಮ್ ಲಿವರ್ ಗೆ ಪ್ರೊಟೆಕ್ಟ್ ಮಾಡ್ಬೋದು, ಅದೆಲ್ಲ ವಿ ಕ್ಯಾನ್ ಡಿಸೈಡ್ ಅಂಡ್ ವಿ ಕ್ಯಾನ್ ಕಾಲ್ ದಟ್ ಲಿವರ್ ಹೆಲ್ತಿ ಲಿವಿಂಗ್, ರೈಟ್? ಸೊ ಲಿವರ್ ಹೆಲ್ದಿ ಆಗಿ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ನೀವು ಹೇಳಿದ ಹಾಗೆ ಲಿವರ್ ಡಿಟಾಕ್ಸ್ ಅಂತ ಒಂದ್ ತಕ್ಷಣ ಒಮ್ಮೆ ನಾವು ಗೂಗಲ್ ಅಲ್ಲಿ ಹಾಕಿದ್ರೆ ಸಡನ್ ಆಗಿ ಒಂದಿಷ್ಟು ಪ್ರಾಡಕ್ಟ್ ಬರುತ್ತೆ, ಅಂದ್ರೆ ಲಿವರ್ ಡಿಟಾಕ್ಸ್ ಆಗೋದಕ್ಕೆ ಇದನ್ನ ತಗೊಳ್ಳಿ, ಈ ಪೌಡರ್ ತಗೊಳ್ಳಿ, ಅಥವಾ ಈ ಸಪ್ಲಿಮೆಂಟ್ ತಗೊಳ್ಳಿ ಅಂತ. ಸೊ ಈವನ್ ನನ್ಗೂ ಒಂದ್ಸತಿ ಲಿವರ್ ಡಿಟಾಕ್ಸ್ ಅಂದ್ರೆ ಈ ತರ ಪ್ರಾಡಕ್ಟ್ ತಗೋಬೇಕಾ ಅನ್ನುವಂತ ಡೌಟ್ ಕೂಡ ಬಂತು. ಸೊ ಲಿವರ್ ಡಿಟಾಕ್ಸ್ ಅಂತ ಹೇಳಿದ್ರೆ ಲೈಕ್ ಲಿವರ್ ಹೆಲ್ದಿ ಆಗಿರ್ಬೇಕು ಅಂದ್ರೆ ತನ್ನಿಂದ ತಾನಾಗಿ ಲಿವರೇ ಅದನ್ನ ಕಾಪಾಡ್ಕೊಳ್ಳುತ್ತೆ ಅಂತನಾ? ಸೊ ಲಿವರ್ ಇಸ್ ನಮ್ದು ಬಾಡಿಯಲ್ಲಿ ಒಂದು ಅಂಗ ಇದೆ ದಟ್ ಕ್ಯಾನ್ ರೀಜನರೇಟ್. ಅಂದ್ರೆ ನಾವು ಏನಾದ್ರೂ ಲಿವರ್ ಗೆ ಡ್ಯಾಮೇಜ್ ಆಗಿದ್ರೆ ವಿದಿನ್ ಸರ್ಟನ್ ಲಿಮಿಟ್ಸ್ ಡ್ಯಾಮೇಜ್ ಆಗಿದ್ರೆ ಲಿವರ್ ವಿಲ್ ರೀಜನರೇಟ್, ವಿಲ್ ಹೀಲ್ ಇಟ್ ಸೆಲ್ಫ್. ಆದ್ರೆ ಆ ರಿಜನರೇಷನ್ ಟೈಮ್ ಕೊಡ್ಬೇಕು ಲಿವರ್ಗೆ. ಆ ರಿಜನರೇಷನ್ ಟೈಮ್ ಅಲ್ಲಿ ನಾವು ಹೆಲ್ತಿ ಹ್ಯಾಬಿಟ್ಸ್ ಅಬ್ಸರ್ವ್ ಮಾಡಬೇಕು, ಅಂಡ್ ದೆನ್ ಲಿವರ್ ಕ್ಯಾನ್ ರೀಜನರೇಟ್. ಆದ್ರೆ ನಾವು ಕಂಟಿನ್ಯೂಸ್ಲಿ ಲಿವರ್ಗೆ ಸ್ಟ್ರೈನ್ ಕೊಡ್ತಾ ಹೋಗಿದ್ರೆ, ದಟ್ ಲಿಮಿಟ್ ಪಾರ್ ಆಗಿದ್ರೆ, ದೆನ್ ಆಫ್ಟರ್ ದಟ್ ಲಿವರ್ಗೆ ಫಂಕ್ಷನಿಂಗ್ ಕಡಿಮೆ ಆಗಿ ಲಿವರ್ ಡ್ಯಾಮೇಜ್ ಆಗಿ ಅದರಿಂದ ಲಿವರ್ ಸಿರೋಸಿಸ್, ಲಿವರ್ ಕ್ಯಾನ್ಸರ್ ಅದೆಲ್ಲ ಆಗ್ಬೋದು. ಈ ಪ್ರಾಡಕ್ಟ್ಸ್ ಏನ್ ಇದೆಯೋ ಮಾರ್ಕೆಟ್ ಅಲ್ಲಿ, ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಗೆ ಏನು ಡೇಟಾ ಇಲ್ಲ, right? So there is no data supporting the use of these the products for liver detox per se. So now ನೋಡ್ಬೇಕಂದ್ರೆ ನಮ್ ಡಿಸ್ಕಷನ್ should be centered around two things. ಒಂದು, ನಾರ್ಮಲ್ ಲಿವರ್ ಗೆ, ಅಂಡರ್ಲೈನ್ ನಾರ್ಮಲ್ ಲಿವರ್ ಗೆ ಏನಾದ್ರೂ ನಾವು ಲಿವರ್ ಗೆ ಸ್ಟ್ರೈನ್ ಬಂದು ಡ್ಯಾಮೇಜ್ ಏನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕು ಅಂತ we have to discuss. Second is ಆಲ್ರೆಡಿ ಅಬ್ನಾರ್ಮಲ್ ಲಿವರ್, ಅಂದ್ರೆ ಲಿವರ್ ಗೆ ಆಲ್ರೆಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಆ ಸಿಚುವೇಶನ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಐ ಥಿಂಕ್ ದಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್ ಟು ಡಿಸ್ಕಸ್. ಇದು ಲಿವರ್ ಡಿಟಾಕ್ಸ್ ಟರ್ಮ್, ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಅಡ್ರೆಸಿಂಗ್ ಇಟ್ ಆಸ್ ಲಿವರ್ ಹೆಲ್ತಿ ಸ್ಟ್ರಾಟಜೀಸ್. ಓಕೆ, ಇದು ಟೂ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡೋದು ನನ್ನ ಪ್ರಕಾರ ಒಳ್ಳೇದು. ಓಕೆ, ಡೆಫಿನೆಟ್ಲಿ ಸರ್. ನೀವು ಹೇಳ್ದಾಗೆ ಈಗ ಒಂದ್ ವೇಳೆ ಹೆಲ್ದಿ ಆಗಿದೆ ಲಿವರ್ ಅಂದ ತಕ್ಷಣ ಅದನ್ನ ಉಳಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನನ್ ಹೆಲ್ದಿ ಆಗಿದೆ ಲಿವರು, ಏನ್ ಬೇಕಾದ್ರೂ ತಿನ್ಬೋದು, ನನ್ ಲೈಫ್ ಸ್ಟೈಲ್ ಹೇಗ್ ಬೇಕಾದ್ರೂ ಇರ್ಬೋದು ಅಂದ್ರೆ ನೆಕ್ಸ್ಟ್ ಮತ್ತೆ ಎಫೆಕ್ಟ್ ಆಗೇ ಆಗತ್ತೆ. ಹಾಗಾಗಿ ನೀವ್ ಹೇಳಿರೋ ಪ್ರಕಾರನೇ ಹೆಲ್ದಿ ಆಗಿರುವಂತಹ ಲಿವರ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಳುವಂಥದ್ದು ಹೇಗೆ ಅಂತ. ಎಸ್, ಸೊ ಈಗ ಫ್ಯಾಟಿ ಲಿವರ್ ಅಂತ ನೀವು ಕೇಳಿರ್ಬೋದು. ಹೌದು, ಲಿವರ್ ತುಂಬಾ ಕಾಮನ್ ಆಗಿದೆ ಈಗ ನಮ್ದು ಪ್ರಾಕ್ಟೀಸ್ ಅಲ್ಲಿ. ಇಂಡಿಯಾ ಮೋಸ್ಟ್ ಲೈಕ್ಲಿ ಇಸ್ ಗೋಯಿಂಗ್ ಟು ಬಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಫ್ಯಾಟಿ ಲಿವರ್ ಕೇಸಸ್ ಬೈ 2030. ಓಕೆ, ರೈಟ್? ಯಾಕಂದ್ರೆ ನಮ್ದು ಸಿಚುವೇಶನ್ ಅಲ್ಲಿ ಆಲ್ಮೋಸ್ಟ್ 30 to 35% ಆಲ್ರೆಡಿ ಫ್ಯಾಟಿ ಲಿವರ್ ಇದ್ದಾರೆ, ಅಂದ್ರೆ 1 in 3 people. ಓಕೆ, ರೈಟ್? ಇದು ಫ್ಯಾಟಿ ಲಿವರ್ ಬರೋದು ಲಿವರ್ ಅಲ್ಲಿ ಮೇನ್ಲಿ ಡ್ಯೂ ಟು ಲೈಫ್ ಸ್ಟೈಲ್ ಇಶ್ಯೂಸ್ ಅಂಡ್ ಡಯಟ್ ಇಶ್ಯೂಸ್. ಓಕೆ, ರೈಟ್? ಯಾಕೆ ಚೇಂಜ್ ಆಗಿದೆ? ನಮ್ದು ಡಯಟ್ 60-70 years ಮುಂಚೆ ಏನ್ ಡಯಟ್ ಇತ್ತೋ, ನಮ್ದು ಲೈಫ್ ಸ್ಟೈಲ್ ಏನಿತ್ತು ಅದು ಪೂರ್ತಿ ಚೇಂಜ್ ಆಗಿದೆ ಈಗ. ಓಕೆ, ರೈಟ್? ಸೊ ಈಗ ಓವರ್ ಆಲ್ ಲೈಫ್ ಸ್ಟೈಲ್ ನೋಡ್ಬೇಕಂದ್ರೆ 5 ಸಬ್ ಹೆಡಿಂಗ್ ಅಲ್ಲಿ ನೋಡ್ಬೇಕು, ರೈಟ್? ಒಂದು ಇಸ್ ಡಯಟ್, ರೈಟ್? ಸೆಕೆಂಡ್ ಇಸ್ ಫಿಸಿಕಲ್ ಆಕ್ಟಿವಿಟಿ, ಎಷ್ಟು ನಾವು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ. ಓಕೆ, ಥರ್ಡ್ ಇಸ್ ಸ್ಲೀಪ್, ರೈಟ್? ಫೋರ್ತ್ ಇಸ್ ಇದು ಹಾನಿಕಾರಕ ಸಬ್ಸ್ಟೆನ್ಸಸ್, ಆಲ್ಕೋಹಾಲ್, ಸ್ಮೋಕಿಂಗ್, ಪ್ರಾಸೆಸ್ಡ್ ಫುಡ್ ಅದೆಲ್ಲ ಅವಾಯ್ಡ್ ಮಾಡೋದು, ರೈಟ್? ಫಿಫ್ತ್ ಇಸ್ ಸ್ಟ್ರೆಸ್, right? So now idella ee 5 subheadings alli we have to look at each subheading and then we can identify strategies for the liver. Okay, right? So nanu one by one hogtini for healthy liver yen madbekanta. Okay, right? First is diet, which is the most important. Now yen haaktivo food yen mobile hogutto adu intestine inda blood alli hogbittu aa blood ella liver ge hogodu. Okay, right? adu ella portal vein anta ಒಂದು ರಕ್ತನಾಳ ಇದೆ, ಆ ರಕ್ತನಾಳ ಸ್ಟ್ರೇಟ್ ಲಿವರ್ ಗೆ ಹೋಗೋದು. Okay, right? So now we are what we eat anta heltivi. There is a proverb that is exactly true. Okay, right? So diet is extremely important. Diet alli first we'll talk about what things you should not do. One is processed food, ultra processed food. Now market alli tumba cheap agi ella sigutte, ready made sigta ide iga, instant agi ella sikkidutte, ನಾವು ತಿಂತಾ ಇದೀವಿ, right? But that is one of the main culprits for fatty liver, right? So ಏನಾದ್ರೂ ಪ್ಯಾಕೇಜ್ ಪ್ರೀ ಪ್ಯಾಕೇಜ್ ಬಂತು, ರೆಡಿ ಟು ಈಟ್ ಬಂತು,
ಡೆಫಿನೆಟ್ಲಿ ದಟ್ ಇಸ್ ಸಮಥಿಂಗ್ ದಟ್ ವಿಲ್ ಕಾಸ್ ಅ ಪ್ರಾಬ್ಲಮ್ ಟು ಯೋರ್ ಲಿವರ್. ಸೊ ಅದು ಒಕೇಶನಲಿ ತಗೊಳ್ತಾ ಇದೀರಾ ಅಂದ್ರೆ ದಟ್ಸ್ ಫೈನ್, ಬಟ್ ಇಟ್ ಇಸ್ ಆಲ್ವೇಸ್ ಆಸ್ ಅ ರೂಲ್ ಬೆಟರ್ ಟು ಅವಾಯ್ಡ್ ಇಟ್. ಸೊ ಅದನ್ನೇ ಮೇನ್ ಫುಡ್ ಆಗಿ ತಗೋಬಾರ್ದು ಅಂತ. ತಗೋಬಾರ್ದು ರೈಟ್. ಈಗ ನೋಡಿ, ನಾವು ಕಾಲೇಜ್ ಟೈಮ್ ಅಲ್ಲಿ ಇಟ್ಸ್ ವೆರಿ ಈಸಿ, ನಮ್ಗೆ ರೆಡಿ ಟು ಈಟ್ ಮೀಲ್ ಸಿಕ್ಕಿದ್ರೆ, ಮ್ಯಾಗಿ ಸಿಕ್ಕಿದ್ರೆ ರೈಟ್, ಸೊ ಇಮಿಡಿಯೇಟ್ಲಿ ನಾವು ತಗೊಳ್ತೀವಿ, ಇಮಿಡಿಯೇಟ್ಲಿ ಬಾಯ್ಲ್ ಮಾಡಿ ಇಲ್ಲಾಂದ್ರೆ ಹೀಟ್ ಮಾಡಿ ತಗೊಳ್ತೀವಿ ರೈಟ್. ಇಟ್ಸ್ ಈಸಿ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ದಿಸ್ ಪ್ರಾಕ್ಟಿಸ್ ವಿಲ್ ಕಂಟಿನ್ಯೂ, ಅಂಡ್ ಅವ್ರಿಗೆ ಒನ್ಸ್ ದೇ ರೀಚ್ 25-30+ ಆವಾಗ ಫ್ಯಾಟಿ ಲಿವರ್ ಡಯಾಗ್ನೋಸ್ ಆಗ್ತಾ ಇದೆ. ಸೊ this needs to be started at an early age. Processed, ultra processed food, especially in children, teenagers, college going students, now ನೋಡ್ಬೇಕು. Okay, right? As a general rule, ನಾನು ಹೇಳ್ತೀನಿ ನನ್ನ patients ಗೆ, especially patients of fatty liver, ಏನಾದ್ರೂ ಪ್ಯಾಕೆಟ್ ಅಲ್ಲಿ ಬಂದ್ರೆ occasionally ತಗೊಳ್ಬಹುದು. Okay, right? ಮನೇಲಿ ಏನ್ ಪ್ರಿಪೇರ್ ಮಾಡ್ತೀರಾ, that is always the probably the most healthiest food that you can eat. ಏನಾದ್ರೂ you want to eat fried food from home, that is fine. ಆದ್ರೆ ಮನೇಲಿ ನಾವು ರಿಯೂಸ್ ಮಾಡಲ್ಲ, ಆಯಿಲ್ ಗುಡ್ ಕ್ವಾಲಿಟಿ ಯೂಸ್ ಮಾಡ್ತೀವಿ, ಇಂಗ್ರೀಡಿಯೆಂಟ್ಸ್ ಏನು ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ಯೂಸ್ ಮಾಡ್ತೀವಿ. ಮೀಟ್ ಏನಾದ್ರು ನೋಡ್ತೀವಿ ಅಂದ್ರೆ ಇಟ್ ವಿಲ್ ಆಲ್ವೇಸ್ ಬಿ ಫ್ರೆಶ್, ನಮ್ಗೆ ಗೊತ್ತಾಗುತ್ತೆ ಏನಾದ್ರು ಆಫ್ ಇದ್ರೆ ನಾವು ತಿನ್ನಲ್ಲ ರೈಟ್. ಸೊ ಇದು ಸಿಂಪಲ್ ಸ್ಟೆಪ್ಸ್ ತಗೊಂಡು ಮನೇಲೆ ಊಟ ಮಾಡ್ತೀರಾ ಅಂದ್ರೆ ದಟ್ ಇಸ್ ಆಲ್ವೇಸ್ ದ ಬೆಸ್ಟ್ ಸಿಚುವೇಶನ್. ಓಕೆ, ಸೊ ಅಲ್ಟ್ರಾ ಪ್ರಾಸೆಸ್ ಫುಡ್, ರೆಡಿ ಟು ಈಟ್ ಮೀಲ್ಸ್ ಡೆಫಿನೆಟ್ಲಿ ಸ್ಟಾಪ್ ಮಾಡ್ಬೇಕು. ಸೆಕೆಂಡ್, ಹೈ ಕ್ಯಾಲರಿ ಫುಡ್ಸ್ ಅಂದ್ರೆ ಫ್ರೈಡ್ ಫುಡ್, ಆಯಿಲಿ ಫುಡ್, ಡೀಪ್ ಫ್ರೈಡ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಒಕೇಶನಲಿ ತಗೊಳ್ತೀರಾ ಅಂದ್ರೆ ದಟ್ ಇಸ್ ಫೈನ್, ಬಟ್ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಬಿ ಮೈಂಡ್ಫುಲ್ ಅಬೌಟ್ ದಿಸ್. ಅಂದ್ರೆ ನಮ್ಗೆ ಲಾಟ್ ಆಫ್ ಟೈಮ್ ಪೇಷಂಟ್ಸ್ ಹೇಳ್ತಾರೆ, ನನ್ನ ಡಯಟ್ ತುಂಬಾ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನಾನು ಡಯಟ್ ಹಿಸ್ಟ್ರಿ ತಗೊಂಡಾಗ ಎವ್ರಿ ಡೇ ಏನಾದ್ರು ಬಜ್ಜಿ, ಸಮೋಸ, ಸಾಯಂಕಾಲ ಟೀ ಜೊತೆ ಡೆಫಿನೆಟ್ಲಿ ತಗೊಳ್ತಾರೆ. ಸ್ವಲ್ಪ ಹೋಗಿನೇ ಜಾಸ್ತಿ ಆಗುತ್ತೆ. ರೈಟ್, simple drops will become an ocean in the end. Yes. Right? So ನಮ್ಗೆ ಇದು ಇನ್ಸೆನ್ಸಿಬಲ್, ಈಗ ಕ್ಯಾಲರಿ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ರೈಟ್. ಸೊ that is something we need to be mindful of. Okay, right? Next is alcohol smoking, definitely stop ಮಾಡಬೇಕು. Alcohol has a direct effect on the liver, right? So each time ನಾವು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡುವಾಗ ಲಿವರ್ಗೆ ಸ್ಟ್ರೇನ್ ಆಗ್ತಾ ಇದೆ. ಸೊ ಆಲ್ಕೋಹಾಲ್ ಇಸ್ ಸಮಥಿಂಗ್, ಮುಂಚೆ ಹೇಳ್ತಾ ಇದ್ರು 1 glass of wine ಮೇ ಬಿ ಹೆಲ್ತ್ ಇಫೆಕ್ಟ್ಸ್ ಆಗುತ್ತೆ ಅಂತ ಅದೆಲ್ಲ ಹೇಳ್ತಾ ಇದ್ರು. ಸೇಫ್ ಲಿಮಿಟ್ ಆಫ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಅಂತ ಹೇಳಿದ್ರು ರೈಟ್. ಬಟ್ ನನ್ನ ಪ್ರಕಾರ there is no safe limit of alcohol, because every time alcohol ನೀವು ತಗೊಳ್ಳುವಾಗ ಲಿವರ್ಗೆ ಡೆಫಿನೆಟ್ಲಿ ಸ್ವಲ್ಪ ಸ್ಟ್ರೇನ್ ಆಗುತ್ತೆ, and it keeps adding up over a period of time, right? Okay. Now ಈಗ what you should consume in your diet, one is now fresh vegetables prepared at home. ವೆಜಿಟೇಬಲ್ಸ್, ಫ್ರೂಟ್ಸ್ ಜಾಸ್ತಿ ಮಾಡಬೇಕು ಫುಡ್ ಅಲ್ಲಿ. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಬೇಕು. ಕಾರ್ಬೋಹೈಡ್ರೇಟ್ಸ್ ಇದೆ ನಮ್ದು ಅನ್ನ, ಚಪಾತಿ, ರೋಟಿ, ಬ್ರೆಡ್ ಅದೆಲ್ಲ. ಓಕೆ, ರೈಟ್. ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುವಾಗ ಲಿವರ್ ಅಲ್ಲಿ ಫ್ಯಾಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ನಿಮ್ದು ಕ್ಯಾಲರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ರೈಟ್. ಸೊ ಪೋರ್ಷನ್ ಕಂಟ್ರೋಲ್ ಇಸ್ ಸಮಥಿಂಗ್ ಇಸ್ ಅ ಮೆಸೇಜ್ ಐ ವಾಂಟ್ ಟು ಡ್ರೈವ್. ಸ್ವಲ್ಪ ಕಡಿಮೆ ರೈಸ್ ಕಡಿಮೆ ಮಾಡಿ ವೆಜಿಟೇಬಲ್ಸ್ ಫ್ರೂಟ್ಸ್ ಜಾಸ್ತಿ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್. ಫ್ರೂಟ್ಸ್ ಅಲ್ಲಿ ನಮ್ಮ ಪೇಷಂಟ್ಸ್ ಕೇಳ್ತಾರೆ, ಫ್ರೂಟ್ಸ್ ಅಲ್ಲಿ ಶುಗರ್ ಇದೆ, ಸ್ವೀಟ್ ಇದೆ, ಅದಕ್ಕೆ ಪ್ರಾಬ್ಲಮ್ ಆಗಲ್ವಾ ಅಂತ ರೈಟ್. ಇಟ್ ಇಸ್ ನಿಮ್ ಲಿವರ್ ನಾರ್ಮಲ್ ಇದ್ರೆ ಇಟ್ ವಿಲ್ ನಾಟ್ ಕಾಸ್ ಅ ಪ್ರಾಬ್ಲಮ್. ಯಾಕಂದ್ರೆ ಫ್ರೂಟ್ಸ್ ಅಲ್ಲಿ, ಹೋಲ್ ಫ್ರೂಟ್ಸ್ ಅಲ್ಲಿ ಫೈಬರು ಇರುತ್ತೆ. ಸೊ ನಮ್ದು ಶುಗರ್ ಸ್ಪೈಕ್ ಆಗೋದು ತುಂಬಾ ಕಡಿಮೆ ರೈಟ್. ಸೊ ಇಮಿಡಿಯೇಟ್ಲಿ ತಿಂದಾದ್ಮೇಲೆ ಶುಗರ್ ಸ್ಪೈಕ್ ಏನಾಗಲ್ಲ, ಅಂಡ್ ದಟ್ ಇಸ್ ದ ಮೇನ್ ರೀಸನ್ ಫಾರ್ ಫ್ಯಾಟಿ ಲಿವರ್. ನಾವು ಸಡನ್ಲಿ ಶುಗರ್ ಸ್ಪೈಕ್ ಆಗುವಾಗ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಜಾಸ್ತಿ ಆಗುವಾಗ ಲಿವರ್ ಅಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. Okay. So that is something you need to look at. Fruits is totally okay. Daily once alla curds. Namdo traditionally curds ide, including curds in your diet is the best thing to be done, right? Daily hydrate ಮಾಡಬೇಕು. At least 2 to 2.5 liters of water every day, right? And ಬೆಳಗ್ಗೆ ಏಳುವಾಗ ಫಸ್ಟ್ ಸ್ವಲ್ಪ ನೀರು ಕುಡಿದು then you can start the remaining rest of your day. Okay, right? ಇದು ಡಯಟ್ ಬಗ್ಗೆ. ನೆಕ್ಸ್ಟ್ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ನಾವು ಡೈಲಿ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡಬೇಕು ರೈಟ್. ಬಿಯಾಂಡ್ ದ ಕ್ಯಾಲರಿ ಕನ್ಸಂಪ್ಷನ್, ಫಿಸಿಕಲ್ ಆಕ್ಟಿವಿಟಿ ಇಂದ ನಮ್ದು ಬೈಲ್ ಫ್ಲೋ ಜಾಸ್ತಿ ಆಗುತ್ತೆ, ಲಿವರ್ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಸೊ ಲಿವರ್ ಹೀಲಿಂಗ್ ಬೆಟರ್ ಆಗುತ್ತೆ. ಸೊ ಡೈಲಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು. ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇಸ್ ಓಕೆ ಫ್ರಮ್ ದ ಲಿವರ್ ಪರ್ಸ್ಪೆಕ್ಟಿವ್. ಯಾಕಂದ್ರೆ ನಾವು ಮಸಲ್ ಬಿಲ್ಡಿಂಗ್ ನೋಡ್ತಾ ಇಲ್ಲ, ಬೇರೆ ಏನು ಈ ಕಾರ್ಡಿಯೋ ಟ್ರೈನಿಂಗ್ ಏನು ನೋಡ್ತಾ ಇಲ್ಲ. ಸೊ ವಾಟ್ ಎವರ್ ದ ಪೇಷಂಟ್ ಇಸ್ ಕಂಫರ್ಟಬಲ್ ವಿತ್, ಅವ್ರಿಗೆ ಏನ್ ಕಂಫರ್ಟ್ ಇದೆಯೋ ಅದು ಮಾಡೋದು ಒಳ್ಳೇದು. ಸೊ ಡೈಲಿ ಸ್ವಲ್ಪ ವಾಕಿಂಗ್ ಅಟ್ ದ ವೆರಿ ಲೀಸ್ಟ್. ನಾವು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಹ್ಯಾಬಿಟ್ ಇಲ್ಲ ಅಂದ್ರೆ ಡೈಲಿ ಸ್ವಲ್ಪ ವಾಕಿಂಗ್ ಮಾಡೋದು
ದೇರ್ ಇಸ್ ಅ ನ್ಯೂ ಟೆಕ್ನಿಕ್ ಈಗ ಬಂದಿದೆ. ಇದಕ್ಕೆ ಜಾಪನೀಸ್ ವಾಕಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ದಿಸ್ ಇಸ್ ಇಂಟರ್ಮಿಟೆಂಟ್ ವಾಕಿಂಗ್. ಇಂಟರ್ಮಿಟೆಂಟ್ ವಾಕಿಂಗ್ ಅಂದ್ರೆ 3 ನಿಮಿಷ ಫಾಸ್ಟ್ ವಾಕಿಂಗ್ ಮಾಡೋದು, 3 ನಿಮಿಷ ಸ್ಲೋ ವಾಕಿಂಗ್ ಮಾಡೋದು ಫಾರ್ ಅ ಪೀರಿಯಡ್ ಆಫ್ 30 ಮಿನಿಟ್ಸ್ ಅಷ್ಟೇ. 30 ಮಿನಿಟ್ಸ್ ಮಾರ್ನಿಂಗ್ ಅಥವಾ ಈವ್ನಿಂಗ್? ಯಾವಾಗಾದ್ರೂ ಆಗುತ್ತೆ, ಮಾರ್ನಿಂಗ್ ಆರ್ ಈವ್ನಿಂಗ್. ಆದ್ರೆ ಸ್ಕೆಡ್ಯೂಲ್ ಮೇಂಟೈನ್ ಮಾಡಬೇಕು, ಡೈಲಿ ಮಾಡಬೇಕು. So 3 minutes fast walking, 3 minutes slow walking for a period of 30 minutes. It is excellent. Immediately weight loss ನೋಡಿದೀವಿ, plus liver fat reversal ನೋಡಿದೀವಿ. It is simple, 30 minutes, ಜಾಸ್ತಿ ಟೈಮ್ ಆಗಲ್ಲ. It is something that people can do. Yoga is also very good. Already yoga ಮಾಡ್ತಾ ಇರೋ ಜನ, you can continue the yoga, but add some physical activity. Already yoga ಮಾಡ್ತಾ ಇದೀವಿ, ಫ್ಯಾಟಿ ಲಿವರ್ ಇದ್ರೆ, ಏನಾದ್ರೂ ಲಿವರ್ ಆಲ್ರೆಡಿ ಸ್ವಲ್ಪ ಸ್ಟ್ರೇನ್ ಇದ್ರೆ, we need to increase the physical activity. ಅಂದ್ರೆ ಅದು ಸಾಲ್ತಾ ಇಲ್ಲ. So maybe you can walk for 15 minutes or 30 minutes other than the yoga. So it's physical activity is the second strategy, right? ಮೂರನೇದು ಸ್ಲೀಪ್. ಸ್ಲೀಪ್ ಆಗುವಾಗ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಮ್ಗೆ ಗೊತ್ತಾ, ಇಟ್ಸ್ ನಾವು ಡೈರೆಕ್ಟ್ಲಿ ರಿಲೇಷನ್ ಇರಲ್ಲ ಅಂತ ನಾವು ತಿಳ್ಕೊಳ್ತೀವಿ, ಬಟ್ ಇಟ್ ಹ್ಯಾಸ್ ಅ ಡೈರೆಕ್ಟ್ ರಿಲೇಷನ್ ಟು ದ ಇಂಟೆಸ್ಟೈನ್ ಆಸ್ ವೆಲ್ ಆಸ್ ದ ಲಿವರ್, ರೈಟ್? ನಮ್ದು ಸ್ಲೀಪ್ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಇಸ್ ಪುವರ್ ಅಂದ್ರೆ ನಮ್ದು ಅಪೆಟೈಟ್ ಹಾರ್ಮೋನ್ಸ್ ಇರುತ್ತೆ, ಅದು ಜಾಸ್ತಿ ಆಗತ್ತೆ ಬಾಡಿಲಿ. ಜಾಸ್ತಿ ಆಗುವಾಗ ನಾವ್ ಏನ್ ತಿಂತೀವೋ ಅದು ಸಾಲಲ್ಲ. ಅದು ಫೀಲಿಂಗ್ ಆಫ್ ಕಂಪ್ಲೀಟ್ ಫುಡ್ ತಿಂದಿದೀವಿ ಅಂತ ಅನ್ಸಲ್ಲ. ಸೊ ಆವಾಗ ನಾವು ಓವರ್ ಈಟ್ ಮಾಡ್ತೀವಿ. ಓವರ್ ಈಟ್ ಮಾಡಿ ಸ್ಟ್ರೇಟ್ ಲಿವರ್ಗೆ ಹೋಗುತ್ತೆ, ಫ್ಯಾಟಿ ಲಿವರ್ ಆಗುತ್ತೆ, ರೈಟ್? ಸೊ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ಲೀಸ್ಟ್ 6 to 8 hours ಆಫ್ ಸ್ಲೀಪ್, ಗುಡ್ ಕ್ವಾಲಿಟಿ ಆಫ್ ಸ್ಲೀಪ್ ಮೇಂಟೈನ್ ಮಾಡಬೇಕು. ದಿ ಓನ್ಲಿ ನಾನ್ ಇಫ್ ಒನ್ ಸ್ಟ್ರಾಟಜಿ ಫಾರ್ ಸ್ಲೀಪ್ ನಾನು ಅಡ್ವೈಸ್ ಮಾಡೋದು ಇಸ್ ಸ್ಲೀಪ್ ಸ್ಕೆಡ್ಯೂಲ್. ಅಂದ್ರೆ ಡೈಲಿ ಸೇಮ್ ಟೈಮ್ ನೀವು ಬೆಡ್ ಹೋಗ್ಬೇಕು, ಡೈಲಿ ಸೇಮ್ ಟೈಮ್ ಎದ್ದೊಳ್ಬೇಕು. ಅಂದ್ರೆ ಇವತ್ತು 10 ಗಂಟೆಗೆ ಮಲಗದೆ ನಾಳೆ 11ಕ್ಕೆ ಮಲಗ್ತೀನಿ ಆತರ ಇಲ್ಲ. ಆತರ ಇರ್ಬೇಕು. ಸೇಮ್ ಟೈಮಿಗೆ ಮಲಗಬೇಕು, ಸೇಮ್ ಟೈಮಿಗೆ ಹೇಳ್ಬೇಕು ಅಂತ. ಕರೆಕ್ಟ್. ಓಕೆ, ರೈಟ್. ಅಂಡ್ ಆಫ್ಟರ್ ಸಮ್ ಟೈಮ್ ನೀವು ನೋಡ್ತೀರಾ, ಇದು ಸ್ಲೀಪ್ ಸ್ಕೆಡ್ಯೂಲ್ ಮೇಂಟೈನ್ ಮಾಡಿದ್ರೆ ಅಲಾರ್ಮ್ ಬೇಡ, ಆಟೋಮ್ಯಾಟಿಕ್ಲಿ ಬಾಡಿನೇ ಕ್ಲಾಕ್ ಅಡ್ಜಸ್ಟ್ ಮಾಡುತ್ತೆ. ಬಯಾಲಜಿಕಲ್ ಕ್ಲಾಕ್ ಇರುತ್ತಲ್ವಾ ಸರ್? Yes. So ಅದು ಅಡ್ಜಸ್ಟ್ ಮಾಡಿ you will get up without alarm clock. When you wake up without alarm clock, ನಿಮ್ದು sleep quality is very good. Okay? ಅಲಾರ್ಮ್ ಕ್ಲಾಕ್ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಸ್ಲೀಪ್ ಕ್ವಾಲಿಟಿ ವಿಲ್ ಬಿ ಪುವರ್. ಅಂದ್ರೆ ನಿಮ್ದು ಸ್ಲೀಪ್ ಅಡಿಕ್ವೇಟ್ ಆಗಿಲ್ಲ, ಕ್ವಾಲಿಟಿ ಅಡಿಕ್ವೇಟ್ ಆಗಿಲ್ಲ. ಬಾಡಿ ಇಸ್ ಆಸ್ಕಿಂಗ್ ಯು ಟು ಸ್ಲೀಪ್ ಮೋರ್, ರೈಟ್? ನಾವು ವಿ ನೀಡ್ ಟು ಗೆಟ್ ಇನ್ ಟು ದ ಹ್ಯಾಬಿಟ್ ಆಫ್ ಲಿಸ್ನಿಂಗ್ ಟು ಅವರ್ ಬಾಡಿ. ನಾವು ಅದ್ ಮಾಡಲ್ಲ. ನಾವು ಎಲ್ಲಾ ನಮ್ದು ರೆಸ್ಪಾನ್ಸಿಬಿಲಿಟೀಸ್ ಅಲ್ಲೇ ನಮ್ದು ಇರ್ತೀವಿ. ಸೊ ವಿ ಫೊಗೆಟ್ ಟು ಲಿಸನ್ ಟು ಅವರ್ ಓನ್ ಬಾಡಿ. ಲಾಸ್ಟ್ ಇಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಡೈಲಿ ಸ್ವಲ್ಪ ಮೆಡಿಟೇಷನ್, ಬ್ರೀತಿಂಗ್ ಎಕ್ಸರ್ಸೈಸಸ್, ಗ್ರೌಂಡಿಂಗ್ ಎಕ್ಸರ್ಸೈಸ್, ಅಟ್ ಲೀಸ್ಟ್ 5 minutes. ಜಾಸ್ತಿ ನಾನು ಹೇಳ್ತಾ ಇಲ್ಲ, even 5 minutes. ನಾನು there is some data to suggest. one study ಇದೆ, beautiful study. more breaths with mindful breaths before going to sleep ಮಾಡಿದ್ರೆ ನಮ್ ಸ್ಟ್ರೆಸ್ ಹಾರ್ಮೋನ್ಸ್ ಲೆವೆಲ್ come down significantly. ಅಷ್ಟೇ is required, right? So I go a step further. 5 minutes daily ಸ್ವಲ್ಪ ಮೆಡಿಟೇಷನ್ ಮಾಡೋದು is something that should be done by everyone, right? And finally cut down alcohol smoking. So this would be the strategy for maintaining a liver health and healthy liver. ಡಾಕ್ಟರ್, ಈಗ ಲಿವರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಆಲ್ ಆಫ್ ಸಡನ್ ಗೊತ್ತಾಗತ್ತಾ ಅಥವಾ ತುಂಬಾ ಲೇಟ್ ಆಗಿ ಗೊತ್ತಾಗತ್ತಾ ಅಂತ? ಯಾಕಂದ್ರೆ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ಕಾಲೇಜ್ ಸ್ಟೂಡೆಂಟ್ಸ್ ಸಡನ್ ಆಗಿ ಹಸುವಾದಾಗ ಔಟ್ಸೈಡ್ ಫುಡ್ಡೇ ಸಿಗೋದು, ಅದನ್ನೇ ತಿಂತಾರೆ, ಅಲ್ಲಿಂದಾನೇ ಹ್ಯಾಬಿಟ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅವಾಗ್ಲೇ ಗೊತ್ತಾಗತ್ತಾ ಅಥವಾ ಅವರು ಕಾಲೇಜ್ ಲೈಫ್ ಇಂದ ಪ್ರೊಫೆಷನಲ್ ಫೀಲ್ಡ್ ಹೋದಾಗ ಗ್ರಾಜುಯಲಿ ಸ್ಟ್ರೆಸ್ ಅದು ಇದು ಎಲ್ಲಾನು ಒಟ್ಟಾಗಿ ಆಮೇಲೆ ಹಿಂದೆ ಮಾಡಿರುವಂತ ತಪ್ಪಿನಿಂದ ಆಗ ಅವರಿಗೆ ಲಿವರ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಹೇಗೆ ಅಂತಂದ್ರೆ ಅವರಿಗೆ ಅಂತೆಲ್ಲ ಒಟ್ಟಾರೆಯಾಗಿ ಹೆಲ್ತ್ ಬಗ್ಗೆ ಹೇಳೋದಾದ್ರೆ? ಸೊ ಲಿವರ್ ಪ್ರಾಬ್ಲಮ್ಸ್ ಯೂಶುವಲಿ ನಮ್ಗೆ ಗೊತ್ತಾಗಲ್ಲ. ಎಸ್ಪೆಷಲಿ ಈ ತರ ಫ್ಯಾಟಿ ಲಿವರ್ ಬಂದಾಗ ಅದಕ್ಕೆ ಸಿಂಪ್ಟಮ್ಸ್ ಏನು ಇಲ್ಲ. ಫ್ಯಾಟ್ ಡಿಪಾಸಿಟ್ ಆಗೋದು, ಅದು ಸ್ವಲ್ಪ ಲೆವೆಲ್ ಜಾಸ್ತಿ ಆಗಿ ಆಮೇಲೆ ಲಿವರ್ಗೆ ಡ್ಯಾಮೇಜ್ ಆಗುವಾಗ ಓನ್ಲಿ ದೆನ್ ವಿ ಸಿ ಇಟ್. ಓಕೆ, ರೈಟ್? ಆಲ್ಮೋಸ್ಟ್ 75% ನಮ್ದು ಪ್ರಾಕ್ಟೀಸ್ ಅಲ್ಲಿ ಇನ್ಸಿಡೆಂಟ್ಲಿ ನಾವು ಫ್ಯಾಟಿ ಲಿವರ್ ಡಿಟೆಕ್ಟ್ ಮಾಡ್ತೀವಿ. ಅಂದ್ರೆ ಪೇಷಂಟ್ ಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಅವರು ಅಲ್ಟ್ರಾಸೌಂಡ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಲಿವರ್ ಅಲ್ಲಿ ಫ್ಯಾಟ್ ಇದೆ ಅಂತ ಬರ್ತಾರೆ, ಆಮೇಲೆ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಗೆ ಕನ್ಸಲ್ಟ್ ಮಾಡ್ತಾರೆ. ಅವ್ರಿಗೆ ಏನು ಲಿವರ್ ಸಂಬಂಧ ಸಿಂಪ್ಟಮ್ಸ್ ಇರಲ್ಲ, ಲಿವರ್ ಸಂಬಂಧ ತೊಂದರೆ ಏನು ಇರಲ್ಲ, ರೈಟ್? ಸೊ ಲಿವರ್ ಫ್ಯಾಟಿ ಲಿವರ್ ಬರೋದು ಎಸಿಂಪ್ಟಮ್ಯಾಟಿಕ್. ಕೆಲವು ಬೇರೆ ಕಾಯಿಲೆ ಇದೆ ಲಿವರ್ದು, ವೈರಲ್ ಹೆಪಟೈಟಿಸ್ ಆಗ್ಬೋದು, ಓಕೆ, ಆಲ್ಕೋಹಾಲ್ ಇಂಡ್ಯೂಸ್ಡ್ ಹೆಪಟೈಟಿಸ್ ಇರ್ಬೋದು. ಹೆಪಟೈಟಿಸ್ ಅಂದ್ರೆ ಲಿವರ್ಗೆ ಇನ್ಫ್ಲಮೇಷನ್ ಆಗಿದೆ, ಇನ್ಫೆಕ್ಷನ್ ತರ ಆಗಿದೆ, ಸ್ವೆಲ್ಲಿಂಗ್ ಆಗಿದೆ. ಅದಿರುವಾಗ ಸ್ವಲ್ಪ ಸಿಂಪ್ಟಮ್ಸ್ ಇರುತ್ತೆ. ಸಿಂಪ್ಟಮ್ಸ್ ಏನಿರುತ್ತೆ? ಈ ಮೈಕೈ ನೋವು ಬರೋದು, ಹೊಟ್ಟೆಲಿ ಸ್ವಲ್ಪ ಡಿಸ್ಕಂಫರ್ಟ್ ಇರೋದು, ನಾಸಿಯಾ ಅಂದ್ರೆ ವಾಂತಿ ಬರೋ ತರ ಅನ್ಸೋದು, ಫುಡ್ ಇಷ್ಟ ಆಗಲ್ಲ, ರೈಟ್?
ಈ ತರ ಇದ್ರೆ ಇದಕ್ಕೆ ನಾವು ಪ್ರೋಟ್ರೋಮ್ ಅಂತ ಹೇಳ್ತೀವಿ. ಇದು ಯೂಶಲಿ ಸ್ಟಾರ್ಟಿಂಗ್ ಫೇಸ್ ಆಫ್ ಹೆಪಟೈಟಿಸ್ ಇರುತ್ತೆ. ನೆಕ್ಸ್ಟ್ ಫೇಸ್ ಇರೋದು ಜಾಂಡಿಸ್ ಆಗೋದು, ಕಣ್ಣೆಲ್ಲ ಅರಿಶಿನ ಕಲರ್ ಆಗೋದು, ಕೈ ಕಾಲೆಲ್ಲ ಯೆಲ್ಲೋ ಕಲರ್ ಆಗೋದು, ಯೂರಿನ್ ಕಲರ್ ಜಾಸ್ತಿ ಆಗೋದು, ರೈಟ್, ಅದು ಜಾಂಡಿಸ್ ಫೇಸ್ ಇರುತ್ತೆ. ಮತ್ತೆ ಬೇರೆದು ಪಿತ್ತಿದ್ದು ಪ್ರಾಬ್ಲಮ್ ಇದ್ರೆ ಇಚ್ಚಿಂಗ್ ಆಗುತ್ತೆ, ಬಾಡಿ ಮೈಗೆ ಇಚ್ಚಿಂಗ್ ಆಗ್ಬಿಟ್ಟು ಆಮೇಲೆ ಈ ಜಾಂಡಿಸ್ ಬರೋದು, ಅರಿಶಿನ ಕಲರ್ ಆಗೋದು, ಕಣ್ಣು ಮತ್ತೆ ಈ ಕೈ ಕಾಲು ಅದೆಲ್ಲ ಆಗ್ಬೋದು. ಇದು ಓನ್ಲಿ ಇನ್ ಸರ್ಟನ್ ಸಿಚುವೇಶನ್ಸ್. ಬಟ್ ವಾಸ್ಟ್ ಮೆಜಾರಿಟಿ ಫ್ಯಾಟಿ ಲಿವರ್ ಆಗೋದು ಏನು ಸಿಂಪ್ಟಮ್ಸ್ ಬರಲ್ಲ. ಒನ್ಸ್ ಲಿವರ್ ಡ್ಯಾಮೇಜ್ ಆಗಿದ್ರೆ ಮಾತ್ರ ಸಿಂಪ್ಟಮ್ಸ್ ಆಗೋದು. ಓಕೆ, ಸೊ ಕೊನೆಗೆ ಆಗ್ಬೇಕಾದ್ರೇನೆ ಗೊತ್ತಾಗುತ್ತೆ ಅಂತ, ಅಥವಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ ಅಂತ. ಎಸ್ ಡಾಕ್ಟರ್, ಈಗ ಫುಡ್ ಬಗ್ಗೆ ಹೇಳಿದ್ರಿ, ಅಂದ್ರೆ ಪ್ರಾಸೆಸ್ಡ್ ಫುಡ್ ಅವಾಯ್ಡ್ ಮಾಡಬೇಕು, ಮನೆಯಲ್ಲಿ ಮಾಡಿರೋ ಫುಡ್ ಅನ್ನೇ ತಗೋಬೇಕು ಅಂತ. ಆದ್ರೆ ನಾನ್ ನೋಡಿರೋ ಪ್ರಕಾರ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಫುಡ್ ತಿಂದ್ರೆ ನಿಮ್ಗೆ ಲಿವರಿಗೆ ಒಳ್ಳೇದು, ಈ ತರಕಾರಿ ತಿನ್ನಿ ಅಥವಾ ಈ ಫ್ರೂಟ್ ಜ್ಯೂಸ್ ಕುಡೀರಿ, ನಿಮ್ಮ ಲಿವರ್ ಕ್ಲೀನ್ ಆಗುತ್ತೆ ಅಂತೆಲ್ಲ ಹೇಳೋದನ್ನ ಕೇಳಿದೀನಿ. ನಿಜವಾಗಿಯೂ ಹೌದಾ? ಇಂಥದ್ದೇ ಫುಡ್ ತಿಂದ್ರೆ ಲಿವರ್ ಕ್ಲೀನ್ ಆಗುತ್ತೆ ಅಂತ ಅಕ್ಯುರೇಟ್ ಆಗಿ ಆಸ್ ಎ ಡಾಕ್ಟರ್ ಆಗಿ ನೀವು ಹೇಳ್ತೀರಾ ಅಂತ? ಇಲ್ಲ, ಐ ಡೋಂಟ್ ಸಪೋರ್ಟ್ ಎನಿ ಆಫ್ ದ ಸ್ಪೆಸಿಫಿಕ್ ಫುಡ್ ಫಾರ್ ಲಿವರ್ ಅಂತ ಏನಿಲ್ಲ. ಈಗ ಲಿವರ್ಗೆ ನೀವು ನೋಡಿ, ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಡೆಫಿನೆಟ್ಲಿ ಪ್ರಾಬ್ಲಮ್ಯಾಟಿಕ್. ಅಂದ್ರೆ ಫ್ಯಾಟಿ ಫುಡ್ ಇರೋದು, ಆಯಿಲ್ ಜಾಸ್ತಿ ಇರೋದು, ಹೈ ಕ್ಯಾಲರಿ ಫುಡ್ಸ್ ಇರೋದು ಡೆಫಿನೆಟ್ಲಿ ಇಸ್ ಅ ಪ್ರಾಬ್ಲಮ್. ಓಕೆ, ರೈಟ್. ಅದೇ ಪ್ರಾಸೆಸ್ ಫುಡ್ ಅಲ್ಲಿ ಬರುತ್ತೆ, ಹೈ ಕ್ಯಾಲರಿ ಬರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ. ಅದೆಲ್ಲ ಲಿವರ್ ಹ್ಯಾಸ್ ಟು ವರ್ಕ್ ಟು ಡಿಟಾಕ್ಸಿಫೈ, ರೈಟ್. ಸೊ ಅದಕ್ಕೆ ಮಾತ್ರ ಅದು ಪ್ರಾಬ್ಲಮ್. ಸೊ ಐ ವುಡ್ ಸೇ ಇದು ತಿಂದ್ರೆ ಲಿವರಿಗೆ ಈ ಹೆಲ್ತಿ ಇರತ್ತಂತ, ಡಿಟಾಕ್ಸ್ ಆಗತ್ತಂತ ಏನಿಲ್ಲ. Right? You have to have a balanced diet. Balanced diet ಅಂದ್ರೆ ಏನು? You have to look at three main things. Carbohydrates ಎಷ್ಟಿದೆ, proteins ಎಷ್ಟಿದೆ, fats ಎಷ್ಟಿದೆ, right? ನಾವು 40 to 50% carbohydrates, 20 to 30% protein, remaining fats ಅಂತ ಮಾಡಬೇಕು. ನಾವು ಸಾಮಾನ್ಯವಾಗಿ ನಾವು ಅದು ಮಾಡಕ್ಕಾಗಲ್ಲ. ಅಂದ್ರೆ ನಾವು ಏನಾದ್ರು ತಿನ್ನುವಾಗ we won't know ಎಷ್ಟು ಪರ್ಸೆಂಟೇಜ್ ಇರುತ್ತಂತ, ರೈಟ್. ಆಸ್ ಅ ಜನರಲ್ ರೂಲ್ ನಾವು ಪ್ಲೇಟ್ ಮಾಡ್ತೀವಿ. ಪ್ಲೇಟ್ ಮಾಡುವಾಗ ಇಷ್ಟು ರೈಸ್ ಇರ್ಬೇಕು, ಇಷ್ಟು ವೆಜಿಟೇಬಲ್ಸ್, ಫ್ರೂಟ್ಸ್ ಇರ್ಬೇಕು, ಇಷ್ಟು ದಾಲ್ಸ್ ತಗೊಳ್ಬಹುದು, ಇಲ್ಲಾಂದ್ರೆ ಏನಾದ್ರು ಚಿಕನ್ ಫಿಶ್ ಏನಾದ್ರು ಯಾವಾಗಾದ್ರೂ ಬೇಕಂದ್ರೆ ತಗೊಳ್ಬಹುದು ಅಂತ ನಾವು ಕೊಡ್ಬೋದು. ಆತರ ಡ್ರಾ ಮಾಡಿ ಕೊಡ್ತೀವಿ. ಬಟ್ ಐ ಥಿಂಕ್ ದ ಮೇನ್ ಥಿಂಗ್ ಟು ಡೂ ಇಸ್ ಟು ಬಿ ಮೈಂಡ್ಫುಲ್. ನಾವು ನೋಡ್ಬೇಕು ಎಷ್ಟು ತಿಂತಾ ಇದೀವಿ, ನಾವು ಅಡ್ಜಸ್ಟ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಪೋರ್ಷನ್ಸ್, ರೈಟ್. ಅಂಡ್ ದ ಸಿಂಗಲ್ ಬೆಸ್ಟ್ ಸ್ಟ್ರಾಟಜಿ ಇಸ್ ನಾವು ಕ್ಯಾಲರಿ ಕೌಂಟ್ ಮಾಡೋದು. ಅಂದ್ರೆ ವಿ ಸ್ಟಾರ್ಟ್ ಲುಕಿಂಗ್ ಅಪ್. ನಾವು ನೋಡ್ಬಿಟ್ಟು ಎಷ್ಟು ರೈಸ್ ತಗೊಳ್ತಾ ಇದೀವಿ, ಅದಕ್ಕೆ ಎಷ್ಟು ಕ್ಯಾಲರಿ ಇದೆ, ಸೊ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಈಗ ಎಷ್ಟು ಕ್ಯಾಲರಿ ತಗೊಂಡಿದ್ದೀನಿ ಅಂತ ನಾನು ಸ್ವಲ್ಪ ಲಾಗ್ ಮಾಡಿದ್ರೆ, ಅದ್ ಸ್ಟಾರ್ಟ್ ಮಾಡಿದ್ರೆ ಪ್ರಾಸೆಸ್, ಅದರಿಂದಾನೇ ನಾವು ಸಬ್ ಕಾನ್ಶಿಯಸ್ಲಿ ನಾವು ಡಯಟ್ ಎಲ್ಲ ಚೇಂಜ್ ಮಾಡ್ತೀವಿ, ರೈಟ್. ಈಗ ನಾನು ಆಲ್ರೆಡಿ ಬೆಳಗ್ಗೆಯಿಂದ ಸಾಯಂಕಾಲ ನಾನು 1800 ಕ್ಯಾಲರೀಸ್ ತಿಂದಿದ್ರೆ ಆಲ್ರೆಡಿ ಆಗಿದೆ ನಂದು. ಸೊ ನಾನು ಸಾಯಂಕಾಲ ಜಸ್ಟ್ ಸ್ವಲ್ಪ ಫ್ರೂಟ್ಸ್ ಏನಾದ್ರು ವೆಜಿಟೇಬಲ್ಸ್ ತಗೊಂಡು, ಸ್ಯಾಲೆಡ್ ತಗೊಂಡು ನಾನು ಮಲಗ್ತೀನಿ, ರೈಟ್. ಸೊ ದಟ್ ಸಬ್ ಕಾನ್ಶಿಯಸ್ಲಿ ಆಲ್ರೆಡಿ ಇದಾಗತ್ತೆ. ಸೊ ಜಸ್ಟ್ ದಿ ಆಕ್ಟ್ ಆಫ್ ಕೌಂಟಿಂಗ್ ಕ್ಯಾಲರೀಸ್ ಇಟ್ ಸೆಲ್ಫ್ ಇಸ್ ಅ ಗುಡ್ ಹ್ಯಾಬಿಟ್, ರೈಟ್. ಆದ್ರೆ ಸ್ಪೆಸಿಫಿಕ್ ಆಗಿ ಫುಡ್ ಏನು ಕನ್ಸ್ಯೂಮ್ ಮಾಡೋದು ಆ ತರ ಏನಿಲ್ಲ. ಓಕೆ, ಈಗ ಫ್ಯಾಟ್ ಲಿವರ್ ಇತ್ತು ಅಥವಾ ಲಿವರ್ ಇಶ್ಯೂಸ್ ಏನಾದ್ರು ಇತ್ತು ಅಂದಾಗ ಅವರಿಗೆ ಬೇರೆ ಡಯಟ್ ಅಂತಾನೆ ಹೇಳಕ್ ಆಗುತ್ತಾ? ಇದು ಸೇಮ್ ಡಯಟ್ ನಾನು ಏನ್ ಹೇಳಿದ್ದೋ ಅದೇ ನಾನು ಹೇಳ್ತೀನಿ, ರೈಟ್. ಓಕೆ, ನಾನ್ ಏನ್ ಹೇಳೋದು ಸ್ಟೆಪ್ ವೈಸ್ ಮಾಡೋದು. ಓಕೆ, ರೈಟ್. ದಿ ಓನ್ಲಿ ಥಿಂಗ್ ಇಸ್ ನಾನು ಇನಿಷಿಯಲಿ ತುಂಬಾ 1 2 3 4 5 ಪಾಯಿಂಟ್ಸ್ ಹೋಗ್ತಾ ಹೋಗುತ್ತೆ. ಐ ವುಡ್ ನಾನು ಅಡ್ವೈಸ್ ಮಾಡುವಾಗ ನಾನು ಪೇಷಂಟ್ಸ್ ಹೇಳ್ತೀನಿ, ಗೋ ಸ್ಟೆಪ್ ವೈಸ್. ಸೊ ಫಸ್ಟ್ ವೀಕ್ಗೆ ಜಸ್ಟ್ ಕಟ್ ಡೌನ್ ಸ್ವೀಟ್ಸ್. ಓಕೆ, ಸೊ ಎಲ್ಲಾ ಎಕ್ಸ್ಟ್ರಾ ಸ್ವೀಟ್ಸ್ ಏನಿದೆಯೋ ಎಲ್ಲ ಸ್ಟಾಪ್ ಮಾಡ್ಬಿಡಿ. ಅಂದ್ರೆ ಸ್ವೀಟ್ ತಿನ್ಲೇಬಾರದು. ಸ್ವೀಟ್ ಫಸ್ಟ್ ವೀಕ್ಗೆ ತಿನ್ಲೇಬಾರ್ದು. ಓಕೆ, ಆಮೇಲೆ ಯು ಕ್ಯಾನ್ ಸ್ಟಾರ್ಟ್ ಒಕೇಶನಲಿ, ಬಟ್ ಫಸ್ಟ್ ಗೆ ಸ್ಟ್ರಿಕ್ಟ್ ಇರ್ಬೇಕು. Okay, so first week take out sweets completely, right. Second week ಗೆ add fruits, fermented food in the diet, remove deep fried food, oily food, deep fried food ತೆಗಿಯೋದು. So that is be the second week. Third week ಗೆ add slightly higher proteins, reduce the amount of carbohydrates. ನಮ್ಗೆ ನಾವು ಅನ್ನ ಅಂದ್ರೆ ತುಂಬಾ ಇಷ್ಟ, ನಮ್ ಕಲ್ಚರ್ಗೆ ನನ್ಗೂ ತುಂಬಾ ಇಷ್ಟ, ಬೈ ದ ವೇ. ಆತರ ಅಲ್ಲ, ಸ್ಪೆಷಲಿ ಸೌತ್ ಇಂಡಿಯನ್ಸ್ ಗೆ ಅದು ನನಗೆ ಅನ್ನ ತಿಂದಿಲ್ಲ ಅಂದ್ರೆ ನಿದ್ದೆ ಬರಲ್ಲ, ರೈಟ್. ದಟ್ ಇಸ್ ಟ್ರೂ. ಎಲ್ಲ ತುಂಬಾ ಜನಕ್ಕೆ ಹಂಗಿರುತ್ತೆ, ರೈಟ್. ಸೊ ಫಸ್ಟ್ ಗೆ ನಾವು ಅನ್ನ ಕಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ, ರೈಟ್. ಸೊ ಇದೆಲ್ಲ ನಾವು ಸ್ಟಾರ್ಟ್ ಮಾಡಿ ಆಮೇಲೆ ಅನ್ನ ಪೋರ್ಷನ್ ಕಡಿಮೆ ಮಾಡಿದ್ರೆ ದರ್ ಇಸ್ ಮೋರ್ ಲೈಕ್ಲಿ ದಟ್ ದೇ ವಿಲ್ ಸಸ್ಟೈನ್. ಬ್ರೌನ್ ರೈಸ್ ಅಥವಾ ಬಾಯ್ಲ್ಡ್ ರೈಸ್ ತಿನ್ಬೋದಾ ಸರ್? ಇಟ್ ಇಸ್ ಗುಡ್. ನಾನು ಬ್ಯಾಡ್ ಪಾಲಿಶ್ ಸ್ಟೀಮ್ ರೈಸ್ ಇಸ್ ಅದರಲ್ಲಿ ಏನು ಬೇರೆ ನ್ಯೂಟ್ರಿಯೆಂಟ್ಸ್ ಇಲ್ಲ, ಜಸ್ಟ್ ಸ್ಟಾರ್ಚ್ ಇರುತ್ತೆ, ರೈಟ್. ಬ್ರೌನ್ ರೈಸ್ ಅಲ್ಲಿ
ಡೆಫಿನೆಟ್ಲಿ ಮಿನರಲ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ನ್ಯೂಟ್ರಿಯನ್ಸ್ ಜಾಸ್ತಿ ಇರುತ್ತೆ, ಫೈಬರ್ ಸ್ವಲ್ಪ ಜಾಸ್ತಿ ಇರುತ್ತೆ, ರೈಟ್. ಬಟ್ ನಮ್ಗೆ ಆಕ್ಚುಲಿ ಅದರಿಂದಾನೇ ಫೈಬರ್ ಬರುತ್ತಂತ ಅಲ್ಲ, ರೈಟ್. ನಾವು ಅದರಿಂದ ಫೈಬರ್ ನಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ನಾವು ಅದು 2 kg ತಿನ್ಬೇಕು ಡೈಲಿ, ಓಕೆ, ರೈಟ್. ಸೊ ಅದು ಆಗಲ್ಲ, ರೈಟ್. ಸೊ ಡೆಫಿನೆಟ್ಲಿ ಇಫ್ ಯು ಹ್ಯಾವ್, ನಾವು ಕಂಪೇರ್ ಮಾಡಿದ್ರೆ ಪಾಲಿಶ್ಡ್ ವೈಟ್ ರೈಸ್ ಆಸ್ ಕಂಪೇರ್ಡ್ ಟು ಬ್ರೌನ್ ರೈಸ್ ಬೆಟರ್ ಇದೆ, ಬಟ್ ಅದು ಕೆನಾಟ್ ಬಿ ಯುವರ್ ಸೋರ್ಸ್ ಆಫ್ ಫೈಬರ್. ಇಟ್ ಹ್ಯಾಸ್ ಟು ಬಿ ಜಸ್ಟ್ ಸೋರ್ಸ್ ಆಫ್ ಕ್ಯಾಲರೀಸ್. ಅದು ಪೋರ್ಷನ್ ಕಂಟ್ರೋಲ್ ಮಾಡೋದು. ಇಟ್ಸ್ ಸೇಮ್ ರೂಲ್ಸ್ ಫಾರ್ ಬೋತ್. ಓಕೆ ಡಾಕ್ಟರ್, ಈ ಲಿವರ್ ಹೆಲ್ತ್ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಮಿಸ್ಕನ್ಸೆಪ್ಷನ್ ಏನಾದ್ರೂ ಇದೆಯಾ ನಿಮ್ಮ ಹತ್ರ ಪೇಷಂಟ್ ಗಳು ಬರ್ಬೇಕಾದ್ರೆ, ಅಥವಾ ನೀವು ಕೇಳಿರೋ ಮಟ್ಟಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಇಸ್ ಲಿವರ್ ಡಿಟಾಕ್ಸ್. ನಾವು ಅಡ್ರೆಸ್ ಮಾಡಿದ್ದು ಲಿವರ್ ಡಿಟಾಕ್ಸ್ ಇಸ್ ನಾಟ್ ಸಮಥಿಂಗ್ ದಟ್, ತುಂಬಾ ಲಿವರ್ ಬಗ್ಗೆ ಇದು ಸೋಷಿಯಲ್ ಮೀಡಿಯಾಲಿ ಇದೆ. ಇದು ಆಪಲ್ ಸೈಡರ್ ವಿನೆಗರ್ ತಿನ್ನಿ, ಕುಡೀರಿ ಬೆಳಿಗ್ಗೆ, ಇದು ಅಜ್ವೈನು, ಜೀರಾ, ಲೈಮು ಇದೆಲ್ಲ ಹಾಕ್ಬಿಟ್ಟು ಕುಡೀರಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್, ವಾರ್ಮ್ ವಾಟರ್ ಅಲ್ಲಿ ಹಾಕಿ. ಸಿ, ಆಲ್ ದಿಸ್ ಇಸ್ ನಾನ್ ಹಾರ್ಮ್ಫುಲ್ ಅಂತ ಹೇಳ್ತಾ ಇಲ್ಲ, ರೈಟ್. ಬಟ್ ಅಟ್ ದ ಸೇಮ್ ಟೈಮ್ ಇದರಿಂದ ಡೆಫಿನೆಟ್ಲಿ ಲಿವರ್ಗೆ ಡೈರೆಕ್ಟ್ಲಿ ಇಂಪ್ರೂವ್ಮೆಂಟ್ ಬರುತ್ತಂತ ಅಲ್ಲ, ಓಕೆ. ನಾವು ಬೇರೆ ಎಲ್ಲ ಮಾಡ್ಬೇಕು, ಅಂದ್ರೆ ನಾನು ಹೇಳಿದ್ದು ಡಯಟ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ನಮ್ ಸ್ಲೀಪ್ ನೋಡ್ಬೇಕು, ಇದೆಲ್ಲ ಮಾಡಿ ಅದ್ರ ಜೊತೆಗೆ ತಗೊಳ್ತೀರಾ ಅಂದ್ರೆ ದಟ್ ಇಸ್ ಫೈನ್, ರೈಟ್. ಮಾಡಬಾರ್ದು ಅಂತ. ಇಟ್ ಇಸ್ ನಾಟ್ ಅ ಒನ್ ಟೈಮ್ ಥಿಂಗ್. ನಾವು ಹೇಳುವಾಗ ಎಸ್ಪೆಷಲಿ ಇದು ಮೆಸೇಜ್ ಏನ್ ಬರುತ್ತೆ ಆನ್ಲೈನ್ ನಲ್ಲಿ, ದಟ್ ಇದು ತಗೊಂಡ್ ಮಾಡಿದ್ರೆ ನಿಮ್ ಲಿವರ್ ಫಿಟ್ ಅಂಡ್ ಫೈನ್ ಇರುತ್ತೆ ಅಂತ. ಆ ತರ ಇಲ್ಲ, ರೈಟ್. ಸೊ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ದಟ್ ಗೋಸ್ ಇನ್ ಬಿಫೋರ್ ಯುವರ್ ಲಿವರ್ ಕ್ಯಾನ್ ಬಿ ನಾರ್ಮಲ್ ಫ್ರಮ್ ಅನ್ ಅಬ್ನಾರ್ಮಲ್ ಸ್ಟೇಟ್. ಒಂದ್ ರೀತಿ ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಜನ ಹೆಲ್ತ್ ಬಗ್ಗೆ ಏನೇ ಹೇಳಿದ್ರು ಕೂಡ ಸಡನ್ ಆಗಿ ನಂಬಿಡ್ತಾರೆ. ಅಂದ್ರೆ ಮೇ ಬಿ ಇದನ್ನ ತಿಂದ್ರೆ ಸರಿ ಹೋಗ್ಬೋದೇನೋ ಅಂತ. ಅದು ನಮ್ದು ಅಡಿಗೆ ಮನೆ ಒಳಗಡೆ ಇರೋ ಯಾವ್ದಾದ್ರು ಒಂದು ಇಂಗ್ರೀಡಿಯೆಂಟ್ ಬಗ್ಗೆ, ಐಟಮ್ ಬಗ್ಗೆ ಹೇಳಿ ಇದನ್ನ ಕುಡೀರಿ, ಇದನ್ನ ತಿನ್ನಿ ಅಂದ್ರೆ ಡೆಫಿನೆಟ್ಲಿ ಅದು ಹಳ್ಳಿಗಳಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಈವನ್ ಇವಾಗ ಎಜುಕೇಟೆಡ್ ಕೂಡ ಕೆಲವೊಂದಿಷ್ಟು ಹೋಮ್ ರೆಮಿಡೀಸ್ ಅನ್ನ ಟ್ರೈ ಮಾಡ್ತಿರ್ತಾರೆ. ಸೊ ಹೋಮ್ ರೆಮಿಡೀಸ್ ಯಾವ್ದು ವರ್ಕ್ ಆಗಲ್ಲ. ಲಿವರ್ ಡಿಟಾಕ್ಸ್ ಅನ್ನೋಂಥದ್ದೇ ಒಂದು ರೀತಿ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದಲ್ವಾ ಡಾಕ್ಟರ್? ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಒಂದ್ ಮೆಸೇಜ್, ನಾನು ಎಲ್ಲ ಮಾತಾಡಿದ್ದೀನಿ ಲಿವರ್ ಬಗ್ಗೆ, ಲಿವರ್ ಡಯಟ್, ಎಕ್ಸರ್ಸೈಸ್ ಅದೆಲ್ಲ ಬಗ್ಗೆ. ನಾನ್ ಒಂದು ಮೆಸೇಜ್ ಐ ವಾಂಟ್ ಟು ಸೆಂಡ್ ಅಕ್ರಾಸ್. ನಾವು ಏನಾದ್ರೂ ಮಾಡಿದ್ರೆ ಸ್ಟೆಪ್ ವೈಸ್ ಮಾಡ್ಬೇಕು, ಅಂಡ್ ಏನಾದ್ರೂ ಮಾಡಿದ್ರೆ ಲಿವರ್ ಹೆಲ್ತ್ ಚೇಂಜ್ ಮಾಡ್ಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಸಸ್ಟೈನ್, ಓಕೆ, ರೈಟ್. ನಾವು 1 ವಾರ 2 ವಾರ 1 ತಿಂಗಳು 2 ತಿಂಗಳು ಮಾಡಿ ಆಮೇಲೆ ನಾವು ವಾಪಸ್ ಹೋಗಿದ್ರೆ ಫಾರ್ ಓಲ್ಡ್ ಲೈಫ್ ಸ್ಟೈಲ್ ಲಿವರ್ಗೆ ಏನು ಇಂಪ್ರೂವ್ಮೆಂಟ್ ಬರಲ್ಲ, ರೈಟ್. ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ವಿ ಮೇಕ್ ಅ ಹ್ಯಾಬಿಟ್. ಅದ್ ಹ್ಯಾಬಿಟ್ ಮಾಡ್ಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ನಾವು ಸೇಮ್ ಸ್ಟೆಪ್ಸ್ ಮಾಡ್ಬೇಕು ಓವರ್ ಪೀರಿಯಡ್ ಆಫ್ 6 months or 1 year, okay, right. ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. Yes, it requires a lot of commitment and perseverance. So one commitment, nan one favorite quote ಹೇಳ್ತೀನಿ, without commitment you will never start, but without perseverance you will never complete, okay, right. So without ನಾವು ಟ್ರೈ ಮಾಡ್ತಾ ಹೋಗ್ಬೇಕು. we will ಕೆಲವು ಸಲ ಇದಾಗುತ್ತೆ, ಟ್ರಿಪ್ ಹೋಗ್ತೀವಿ, ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ತೀವಿ, ನಮ್ದು ಜಾಬ್ ಚೇಂಜ್ ಆಗುತ್ತೆ, ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್ ಬರುತ್ತೆ, ನಮ್ದು ಡಯಟ್ ಆ ಟೈಮಲ್ಲಿ ಹೋಗುತ್ತೆ. ಇಟ್ ಇಸ್ ಫೈನ್, ವಿ ಆರ್ ಆಲ್ ಹ್ಯೂಮನ್, ಎಲ್ಲ ಆಗತ್ತೆ. ಆದ್ರೆ ಅದು ವಾಪಸ್ ಬರ್ಬೇಕು, ಬ್ಯಾಕ್ ಆನ್ ಟ್ರ್ಯಾಕ್ ಬರ್ಬೇಕು. ಅದು ನಾವು ಕಮಿಟ್ ಮಾಡ್ಬೇಕು. ಸೊ ಮಲ್ಟಿಪಲ್ ಟೈಮ್ಸ್ ಆಫ್ ಕಮಿಟ್ಮೆಂಟ್, ಬಟ್ ವಿತ್ ಪರ್ಸಿವಿಯರೆನ್ಸ್ ಯು ವಿಲ್ ನೆವರ್ ಕಂಪ್ಲೀಟ್, ರೈಟ್. ಸೊ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ದಟ್ ಇಸ್ ದ ಮೆಸೇಜ್ ಐಡ್ ಲೈಕ್ ಟು ಸೆಂಡ್ ಅಕ್ರಾಸ್. ಕೆಲವೊಂದ್ಸತಿ ಹಬ್ಬ ಬಂತು, ಸ್ವಲ್ಪ ತಿನ್ಬಿಡ್ತೀನಿ, ಅಥವಾ ಫ್ರೆಂಡ್ಸ್ ಜೊತೆ ಹೊರಗಡೆ ಔಟಿಂಗ್ ಹೋದೆ, ಪಾರ್ಟಿ ಹೋದೆ, ತಿನ್ಬಿಡ್ಲಾ, ಏನಾದ್ರೂ ಆಗತ್ತಾ? ಅಥವಾ ಪರವಾಗಿಲ್ಲ, ಇವತ್ತೊಂದ್ಸತಿ ತಿನ್ಬಿಡ್ತೀನಿ, ನಾಳೆಯಿಂದ ಮತ್ತೆ ಅಗೇನ್ ಸ್ಟಾರ್ಟ್ ಮಾಡ್ಕೋತೀನಿ, ಫ್ರಮ್ ದ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಇರ್ತಾರೆ. ಸೊ ಇದೇ ರೀತಿ ಅಂದ್ರೆ ಒಂದ್ ರೀತಿ ಅವರು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿರ್ತಾರೆ, ಅಟ್ ದ ಸೇಮ್ ಟೈಮ್ ಅದನ್ನ ಕಂಟಿನ್ಯೂ ಆಗಿ ತಗೊಂಡ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವರಿಗೆಲ್ಲೋ. ನೀವ್ ಹೇಳಿದ ಪ್ರಕಾರ ಅದನ್ನ ಕಂಟಿನ್ಯೂ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಸಿಸ್ಟಮ್ ಬಿಲ್ಡ್ ಮಾಡ್ಬೇಕು. ಸಿಸ್ಟಮ್ ಅಂದ್ರೆ ಹ್ಯಾಬಿಟ್ಸ್ ಫಾರ್ಮ್ ಆಗ್ಬೇಕು. ದೇರ್ ಇಸ್ ಅನದರ್ ಬುಕ್, ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಇದೆ. ಐ ಥಿಂಕ್ ಎವ್ರಿಬಡಿ ಶುಡ್ ರೀಡ್ ಇಟ್. ಅದರಲ್ಲಿ ಒಂದ್ ಲೈನ್ ಹೇಳ್ತೀನಿ, ಯು ವಿಲ್ ನಾಟ್ ರೈಸ್ ಟು ದ ಲೆವೆಲ್ ಆಫ್ ಯುವರ್ ಗೋಲ್ಸ್, ಬಟ್ ಯು ವಿಲ್ ಫಾಲ್ ಟು ದ ಲೆವೆಲ್ ಆಫ್ ಯುವರ್ ಸಿಸ್ಟಮ್. ಅಂದ್ರೆ ನಾವು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರೆ, ನೋ ಮ್ಯಾಟರ್ ನಾವು ಇದು ಈ ವೇಟ್ ಇಷ್ಟು ಲಾಸ್ ಆಗ್ಬೇಕು, ಇಷ್ಟು ನಾವು ಮಾಡ್ಬೇಕು ಅಂತ ಗೋಲ್ ಇಟ್ಟಿದ್ರೆ, ವಿ ವಿಲ್ ನಾಟ್ ರೈಸ್ ಟು ದಟ್. ದ ಸಿಸ್ಟಮ್ ಹ್ಯಾಸ್ ಟು ಬಿ ಇನ್ ದ ವೇ ದಟ್ ಯು ವಿಲ್ ಅಚೀವ್ ಯುವರ್ ಗೋಲ್ಸ್, okay, right. Our book, I think everyone should read about how to form healthy habits, how to look at your habits and hege ನಾವು ಅಪ್ರೋಚ್ ಮಾಡಬಹುದು ಅದಕ್ಕೆ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಿವರ್ ಹೆಲ್ತ್ ಅನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅಂತ, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಲಿವರ್ ಡಿಟಾಕ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ಹೇಳ್ತೀರಾ ಅಂತ ಅನ್ಕೊಂಡೆ, ಬಟ್ ಈವನ್ ನನ್ಗೂ ಇವಾಗ ಅರ್ಥ ಆಯ್ತು. ಸೊ ಲಿವರ್ ಡಿಟಾಕ್ಸ್ ಅನ್ನುವಂಥದ್ದೇ ಒಂದು ರೀತಿಯ ಮಿಸ್ಕನ್ಸೆಪ್ಷನ್ ಆಗಿರುತ್ತೆ. ಸೊ ನಂತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋರು ತುಂಬಾ ಜನ ಇರ್ಬೋದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಅದ್ರ ಬಗ್ಗೆ ಲಿವರ್ ಬಗ್ಗೆ ತಿಳ್ಕೊಂಡಿರೋರು ಅಥವಾ ತಿಳ್ಕೋಬೇಕು ಅನ್ನೋರು ಕೂಡ ಲಿವರ್ ಡಿಟಾಕ್ಸ್ ಬಗ್ಗೆನೇ ಹೆಚ್ಚು ಫೋಕಸ್ ಮಾಡೋರು ಇರ್ತಾರೆ. ಸೊ ಹಾಗಾಗಿ ಲಿವರ್ ಡಿಟಾಕ್ಸ್ ನಾವು ಹೊರಗಡೆಯಿಂದ ಮಾಡೋದಿಕ್ ಆಗುದಿಲ್ಲ, ಅಥವಾ ಯಾವುದೇ ಒಂದು ತಗೊಳ್ಳೋದ್ರಿಂದಾಗಿ ಅಥವಾ ಯಾವುದೇ ಒಂದು ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಅಥವಾ ಯಾವುದೇ ಒಂದು ಪೌಡರ್ ತಗೊಳ್ಳೋದ್ರಿಂದ ಆಗೋದಿಲ್ಲ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರ್ಬೇಕು, ಮೆಂಟಲಿ ಅಂಡ್ ಫಿಸಿಕಲಿ ವೆಲ್ ಬೀಯಿಂಗ್ ಎರಡೂ ಚೆನ್ನಾಗಿದ್ದಾಗ ನಮ್ಮ ಹೆಲ್ತ್ ಅನ್ನ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಲಿವರ್ ಅನ್ನ ಕೂಡ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಈ ಒಂದು ವೆಬಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವೆಬಿನಾರ್ ನಲ್ಲಿ ಲಿವರ್ ಹೆಲ್ತ್ ನ ಬಗ್ಗೆ ಡಾಕ್ಟರ್ ಹೆಚ್ಚಿನ ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಲಿವರ್ ಡಿಟಾಕ್ಸ್ ಅಂತ ಯಾರಾದ್ರೂ ಹೇಳಿದ್ರೆ ಅಥವಾ ಲಿವರ್ ಡಿಟಾಕ್ಸ್ ಗೆ ಇದನ್ನ ಕುಡೀರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅದನ್ನ ನಂಬೇಡಿ. ಆಟೋಮೆಟಿಕಲಿ ಲಿವರ್ ಡಿಟಾಕ್ಸ್ ಆಗ್ತಾನೆ ಇರುತ್ತೆ. ಅದು ಶುದ್ಧ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಫುಡ್ ಹ್ಯಾಬಿಟ್ ಚೆನ್ನಾಗಿರ್ಬೇಕು, ಫಿಸಿಕಲ್ ಆಕ್ಟಿವಿಟಿ ಕೂಡ ಚೆನ್ನಾಗಿರ್ಬೇಕು ಅನ್ನೋದನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.